ಪಾಯಸ ಮಾಡಿದ್ಯಾ? ನಾನಲ್ಲ ಅಮ್ಮವ್ರೆ, ಮತ್ತೆ ಸಾವಿತ್ರಿ ಅಮ್ಮವರು. ನಿಜವಾಗ್ಲೂ ಅವಳೇ ಮಾಡಿದ್ದ? ಹ್ಞೂ ಅಮ್ಮವ್ರೆ. ಯಾಕಂತೆ? ಹತ್ತಿಯವ್ರು ಮಾಡಕ್ಕೆ ಹೇಳಿದ್ರಂತೆ, ಅದಕ್ಕೆ ಮಾಡಿದ್ದಾರೆ. ಸರಿ, ನೀವು ಹೋಗು. ಏನಣ್ಣ ಜನ ಹೀಗೆ ಮಾಡ್ಬಿಟ್ರು? ಇಷ್ಟು ಕಮ್ಮಿ ಓಟ ಹಾಕೋದು? ನೀನು ಹೂವನ್ನು ಅವ್ರನ್ನೆಲ್ಲ ಹೊರಗೆಳೆದು ಜಾಡಿಸಿ ಬಿಸಾಕ್ಬಿಡ್ತೀನಿ. ಅದ್ರ ಅಗತ್ಯ ಇಲ್ಲ. ಯಾಕಣ್ಣ ನಮ್ಮಿಂದ ತಗೋಬೇಕಾದ ಸಹಾಯ ಎಲ್ಲ ತಗೊಂಡು ಈಗ ನಮಗೆ ಓಟ್ ಹಾಕಲ್ಲ ಅಂದ್ರೆ? ಓಟ್ ಕೊಡಿ ಅಂತ ಕೇಳೋದು ನಮ್ಮ ಕರ್ತವ್ಯ, ಓಟ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆಲ್ಲ ಹೋಗಿ ಹೊಡಿತೀನಿ ಬಡಿತೀನಿ ಅಂದ್ರೆ ಆಗತ್ತಾ? ಅಲ್ಲ ಅಣ್ಣ, ಈ ಚೀಪ್ ಗಿಮ್ಮಿಕ್ಕೆಲ್ಲ ಮಾಡಬೇಡ. ನೀನೇನಾದ್ರೂ ಜಾಸ್ತಿ ಎಗರಾಡಿದ್ರೆ ಆ ಸೋಮಶೇಖರ್ ಕೇಸ್ನ ರೀಓಪನ್ ಮಾಡಬೇಕಾಗುತ್ತೆ. ಏನಾದ್ರೂ ಒಳ್ಳೇದು ಮಾಡಕ್ ಹೋದ್ರೆ ನಮಗೆ ತೊಂದ್ರೆ ಅಂತಾರೆ. ಮತದಾರನ ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೇದು ಅಂತಂದೆ. ನಿನಗೆ ಬೇಡ ಅಂದ್ರೆ ನನಗೆ ಯಾಕೆ ಹೇಳು? ಏನಾದ್ರೂ ಮಾಡ್ಕೊಳ್ಳಿ. ಅಲ್ಯ, ಏನಾಯ್ತೆ? ತುಂಬಾ ಹೊಟ್ಟೆ ನೋವುತ್ತೆ. ಏನಾದ್ರೂ ತಿಂದಿಯಾ? ಏನಾದ್ರೂ ಆಳು ಮುಳು ತಿಂದಿಯೇನೆ? ಈ ಪಾಯಸ ತಿಂದೆ ಅತ್ತೆ. ಅವಾಗಿಂದ ಶುರುವಾಯ್ತು ಹೊಟ್ಟೆ ನೋವು. ಯಾರು ಮಾಡಿದ್ದು ಏನೋ ಈ ಪಾಯಸನ? ಒಂದು ಗೊತ್ತಿಲ್ಲದೆ ತಿನ್ಬಿಟ್ಟೆ. ಫುಡ್ ಪಾಯ್ಸನಿಂಗ್ ಆಗೋಗಿರ್ಬೇಕು. ಮತ್ತೆ ಏನ್ ಮಾಡೋದು ಇವಾಗ? ಅಲ್ಯ, ಏನೂ ಆಗೋದಿಲ್ಲ, ನೀನೇನು ಯೋಚನೆ ಮಾಡ್ಬೇಡ. ಒಳಗಡೆ ಹೋಗಿ ರೆಸ್ಟ್ ತಗೋ. ನೋಡು, ಇವಳನ್ನ ಒಳಗಡೆ ಕರ್ಕೊಂಡು ಹೋಗು. ಹಾಗೆ ಡಾಕ್ಟರ್ಗೆ ಫೋನ್ ಮಾಡಿ. ಆಯ್ತು, ಬನ್ನಿ ಅಕ್ಕ. ನಿಧಾನ. ಅದು ಅಹಲ್ಯ ಅಕ್ಕ ಪಾಯಸ ತಿಂದು ಹೊಟ್ಟೆ ನೋವು ಅಂತಿದ್ರು. ಅದೇನೋ ಫುಡ್ಡು ಪಾಯ್ಸನು ಅಂತಿದ್ರು, ಅದಕ್ಕೆ. ಓ, ನನಗೂ ಹೊಟ್ಟೆ ನೋವು ಬಂದಿದ್ಯಾ ಅಂತ ನೋಡಕ್ ಬಂದ್ಯಾ? ನಿಮ್ಗೇನು ಆಗಿಲ್ಲ ತಾನೆ? ರಾಜಕಾರಣಿಗಳಿಗೆ ವಿಷ ಕುಡಿದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಪಾಯ್ಸನ್ ಇರೋದು ಪಾಯಸದಲ್ಲ, ಅಹಲ್ಯ ಅದಕ್ಕೆ ಹೊಟ್ಟೆಲಿ. ಅದಕ್ಕೆ ಅವ್ರು ಯಾವಾಗಲೂ ಹೊಟ್ಟೆ ಉರಿ. ಅವ್ರಿಗೇನಾಗಿಲ್ಲ, ಸುಮ್ಮನೆ ಡವ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಅಂದ್ರೆ ಅಹಲ್ಯ ಅದಕ್ಕೆ ಹುಟ್ಟಿನಿಂದಲೇ ಹೊಟ್ಟೆನೂ ಕಟ್ಕೊಂಡ್ ಬಂದಿದ್ದಾರೆ. ನೀವೇನ್ ಟೆನ್ಷನ್ ತಗೋಬೇಡಿ. ನೀವು ಮಾಡಿದ ಪಾಯಸ ನಾನು ತಿಂದೆ, ನನಗೇನಾರು ಆಯ್ತಾ? ಏನು ಸುಮ್ಮನೆ ಫಸ್ಟ್ ಕ್ಲಾಸ್ ಆಗಿತ್ತಪ್ಪ. ಅಣ್ಣ ತಿಂದ ಅಂದ್ರಿ, ಅವನಿಗೇನಾರು ಆಯ್ತಾ? ಅತ್ತಿಗೆ ಸ್ವಭಾವ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವಳಿಂದ ದೂರ ಇದ್ಬಿಡಿ. ಕುಳ್ಳತ್ಗೆ ತುಂಬಾ ಡೇಂಜರಸ್ಸು. ಅವಳ ಹತ್ರ ಹುಷಾರಾಗಿರಿ. ನಿಮ್ಮನ್ನು ತುಳಿಯೋಕೆ ನೋಡ್ತಾ ಇದ್ದಾಳೆ ಅವಳು. ನಿಮ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ, ಇಲ್ಲ ಸುಮಿ ಹತ್ರ ಹೇಳಿ. ಅವಳ ಬಗ್ಗೆ ನೀವೇನು ಬಹಳ ತಲೆ ಕೆಡಿಸ್ಕೋಬೇಡಿ. ಅವಳು ಹೊಟ್ಟೆ ನಾವು ತನಗೆ ತಾನೇ ಓಡೋಗುತ್ತೆ. ಗಣೇಶ, ನೀ ನಾಳೆ ಸ್ಕೂಲ್ಗೆ ಹೋಗ್ತಾ ಇರೋದು ಅದು ಹಳ್ಳಿ ಸ್ಕೂಲ್ ತರ ಅಲ್ಲ. ತುಂಬಾ ಜನ ಮಕ್ಕಳಿರ್ತಾರೆ. ಅದು ಅಲ್ಲದೆ ನಿನ್ನನ್ನು ಎಲ್ಲರೂ ನರಸಿಂಹರಾವ್ ಅವ್ರ ಮನೆಯವರು ಅಂತಾನೆ ಗುರುತಿಸ್ತಾರೆ. ನೀನ್ ಹೇಗೇಗೋ ಆಡಿ ಕೆಟ್ಟ ಹೆಸರು ತರಬಾರ್ದು. ಚೆನ್ನಾಗಿ ಓದಿ ಒಳ್ಳೆ ಹುಡುಗ ಅನ್ಸ್ಕೋಬೇಕು, ಆಯ್ತಾ? ಆಯ್ತಾಕ, ನಾನು ಚೆನ್ನಾಗಿ ಓದ್ತೀನಿ, ಎಲ್ಲಾರ್ಗೂ ಒಳ್ಳೆ ಹೆಸರು ತರ್ತೀನಿ. ಗುಡ್ ಬಾಯ್. ಒಳ್ಳೆ ಅಕ್ಕ. ಎಷ್ಟೊತ್ತವರೆಗೂ ಹೀಗೆ ನಿಂತಿರ್ತೀಯ? ನೀವು ಕುಂಕುಮ ಹಚ್ಚೋವರೆಗೂ. ನಾನು ಹಚ್ಚಲ್ಲ ಅಂತ ಹೇಳಿದ್ರೆ? ನೀವು ಹಚ್ಚೋವರೆಗೂ ಹೀಗೆ ನಿಂತಿರ್ತೀನಿ. ಬೇಕಿದ್ರೆ ರಾತ್ರಿ ಕಳೆದು ಬೆಳಗಾಗ್ಲಿ.